ಹಾಯ್ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ನಾವಿದ್ದೇವೆ ಹಕ್ಕೋನೆಯಲ್ಲಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಬ್ರೇಕ್ಫಾಸ್ಟ್ ನಂತರ ನಾನು ಚೆಕ್ಔಟ್ ಮಾಡ್ತಿದ್ದೇನೆ ಇಲ್ಲಿಂದ. ಸೊ ಬನ್ನಿ ಹೋಗೋಣ ಬ್ರೇಕ್ಫಾಸ್ಟ್ಗೆ. ಇದು ನಮ್ಮ ಇವತ್ತಿನ ಐಟನರಿ. ಪಾಸ್ ಮಾಡಿಬಿಟ್ಟು ನೋಡಿ. ಬ್ರೇಕ್ಫಾಸ್ಟ್ ಆಗೋಯ್ತು. ಇವಾಗ ರೂಮಿಗೆ ಹೋಗ್ತಿದ್ದೇವೆ. ಬೇಗ ಬೇಗ ರೆಡಿ ಆಗಿ ಚೆಕ್ಔಟ್ ಮಾಡಿ ಹೊರಡ್ಬೇಕು, ಇಲ್ಲ ಅಂತಂದ್ರೆ ನಮ್ ಟ್ರೈನ್ ಮಿಸ್ ಆಗುತ್ತದೆ. ಬಂದ್ಬಿಡ್ತು ನೋಡಿ ನಮ್ಮ ಮೌಂಟೇನ್ ಟ್ರೈನ್. ನಾವು ಬರ್ಬೇಕಾದ್ರೆ ಇದ್ರಲ್ಲೇ ಬಂದಿದ್ದು ಇಲ್ಲಿಗೆ. ಇವಾಗ ಇದೇ ಟ್ರೈನಲ್ಲಿ ಹಕೋನೆ ಯಮೋಟೋ ತನಕ ಹೋಗ್ತೇವೆ. ಅಲ್ಲಿಂದ ಬೇರೆ ಟ್ರೈನ್ ಹಿಡ್ಕೊಂಡು ಶಿಂಜುಕುಗೆ ಹೋಗೋಣ. ನಾನ್ ನಿಮ್ಗೆ ಮೊದಲೇ ಹೇಳಿದಾಗೆ ಈ ಮೌಂಟೇನ್ ಟ್ರೈನ್ಸ್ ಸ್ಟೀಪಲ್ಲೆಲ್ಲ ಆರಾಮ್ಸೆ ಹೋಗ್ತದೆ. ಈ ಟೈಪ್ ಟ್ರೈನ್ಸ್, ಇಲ್ಲಿ ಜಪಾನ್ನ ಟ್ರೈನ್ಸ್ 8% ಗ್ರೇಡಿಯಂಟ್ ಅನ್ನ ಕವರ್ ಮಾಡ್ತದೆ. ಇದು ಜಪಾನ್ನಲ್ಲೇ ಅತಿ ಹೆಚ್ಚಿನ ಸ್ಟೀಪ್ ಕವರ್ ಮಾಡೋ ಟ್ರೈನ್. ಇದು ನಂಬರ್ 1. ಮತ್ತೆ ವರ್ಲ್ಡ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಂಬರ್ 2 ಅಲ್ಲಿದೆ. ಮೌಂಟೇನ್ ಏರಿಯಾಸ್ ಅಲ್ಲಿ 8% ಗ್ರೇಡಿಯಂಟ್ ಗಿಂತ ಜಾಸ್ತಿನೇ ಹೈಟ್ ಅಟೆಂಡ್ ಮಾಡ್ಬೇಕಾಗ್ತದೆ. ಅಷ್ಟು ಟ್ರೈನ್ ಹೋಗೋದ್ ಸಾಧ್ಯ ಇಲ್ಲ. ಸೊ ಜಪಾನ್ ಅಲ್ಲಿ ಸ್ವಿಚ್ ಬ್ಯಾಕ್ ಸಿಸ್ಟಮ್ ಯೂಸ್ ಮಾಡಿ ಇವರು ಹೈಟ್ ಅನ್ನ ಅಟೆಂಡ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಟ್ರೈನ್ ಅನ್ನ ಮುಂದೆ ಹಿಂದೆ ಜಿಗ್ಜಾಗ್ ಅಲ್ಲಿ ತಗೊಂಡು ಹೋಗಿ ಹೈಟ್ ಅಟೆಂಡ್ ಮಾಡ್ತಾರೆ. ಬಂದು ನೋಡಿ ರೊಮ್ಯಾನ್ಸ್ ಕಾರ್. ಇದನ್ನ ನಾವೀಗ ಹಕೋನೆ ಯಮೋಟೋ ಸ್ಟೇಷನ್ ಇಂದ ಕ್ಯಾಚ್ ಮಾಡ್ತಿದ್ದೇವೆ. ಒದವರ ಸ್ಟೇಷನ್ ಹೋಗಿ ಕೂಡ ಕ್ಯಾಚ್ ಮಾಡಬಹುದಿತ್ತು, ಬಟ್ ಒದವರಕ್ಕೆ ಹೋಗ್ತಿದ್ರೆ ನಮ್ದು ಹಕೋನೆ ಫ್ರೀ ಪಾಸ್ ಅಲ್ಲಿ ಇದರ ಟಿಕೆಟ್ ಕವರ್ ಆಗ್ತಿರ್ಲಿಲ್ಲ. ಇದು ಒಡಾಕ್ಯೂ ರೈಲ್ವೇಸ್ ನ ಟ್ರೈನ್. ಈ ಲೈನ್ ಅಲ್ಲಿ ಸುಮಾರು ಟ್ರೈನ್ ಓಡಾಡ್ತದೆ ಒಡಾಕ್ಯೂ ರೈಲ್ವೇಸ್. ಬಟ್ ಎಲ್ಲಾ ಟ್ರೈನ್ ರೊಮ್ಯಾನ್ಸ್ ಕಾರ್ ಅಲ್ಲ, ಲಿಮಿಟೆಡ್ ಟ್ರೈನ್ಸ್ ಮಾತ್ರ ರೊಮ್ಯಾನ್ಸ್ ಕಾರ್. ಟ್ರೈನ್ ಟೈಮ್ ಟೇಬಲ್ ನೋಡ್ಬೇಕಾದ್ರೆ GSE ಟೈಪ್ 70,000 ಟ್ರೈನ್ ವಿತ್ ಅಬ್ಸರ್ವೇಷನ್ ಸೆಕ್ಷನ್, ಈ ತರ ರೆಡ್ ಕಲರ್ ಮಾರ್ಕ್ ಆಗಿರೋ ಟ್ರೈನ್ ಮಾತ್ರ ರೊಮ್ಯಾನ್ಸ್ ಕಾರ್ ಆಗಿರ್ತದೆ. ಟೈಮ್ ಟೇಬಲ್ ಚೆಕ್ ಮಾಡ್ಲಿಕ್ಕೆ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನಾವು ಈ ರೊಮ್ಯಾನ್ಸ್ ಕಾರ್ನ ಫಸ್ಟ್ ಕಾರಲ್ಲಿ ಕೂತಿದ್ದೇವೆ. ಇದ್ ನೋಡಿದ್ರೆ ಈಗ ನಾನೇ ಗಾಡಿ ಓಡಿಸ್ತಿದ್ದೇನೇನೋ ಅಂತ ಅನ್ನಿಸ್ತಿಲ್ವಾ? ನನ್ಗೂ ಹಾಗೆ ಅನ್ನಿಸ್ತಾ ಇದೆ.
ಪೂರ್ತಿ ಟ್ರೈನ್ ನೋಡಿ ಆಯ್ತು, ಬಟ್ ಡ್ರೈವರ್ ಅಂತೂ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಇವಾಗ ನಿಮ್ಗೂ ಅನಿಸ್ತಿರ್ಬೋದಲ್ಲ ಈ ಟ್ರೈನಲ್ಲಿ ಆಕ್ಚುಲಿ ಡ್ರೈವರ್ ಇಲ್ಲ ಅಂತೇಳಿ, ಬಟ್ ಹಾಗೇನಿಲ್ಲ. ಇಲ್ಲಿ ನೋಡಿ ಡ್ರೈವರ್ ಇಲ್ಲಿದ್ದಾರೆ, ಮೇಲಿಂದ ಇಳಿತಾ ಇದ್ದಾರೆ ಡ್ರೈವರ್. ಇಷ್ಟೊತ್ತು ನಾವೆಲ್ಲ ಕಡೆ ಹುಡುಕ್ತಿದ್ವಿ ಎಲ್ಲಿರ್ಬೋದು ಡ್ರೈವರ್ ಅಂತ ಹೇಳಿ, ಬಟ್ ಡ್ರೈವರ್ ನಮ್ಮ ಎಕ್ಸಾಕ್ಟ್ ತಲೆ ಮೇಲೆ ಕುತ್ಕೊಂಡಿದ್ರು, ಬಟ್ ನಮ್ಗೆ ಗೊತ್ತಿರ್ಲಿಲ್ಲ. ಇವರು ಡ್ರೈವರ್ ಕ್ಯಾಬಿನ್ ಲಾಕ್ ಮಾಡಿ ಆಯ್ತು, ಸೊ ಅಲ್ಲಿ ಒಳಗಡೆ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಈ ತರ ಟ್ರೈನ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಜಪಾನಲ್ಲಿ ಈ ತರ ಸುಮಾರೆಲ್ಲ ಯುನೀಕ್ ಎಕ್ಸ್ಪೀರಿಯನ್ಸಸ್ ಇದೆ. ನಾವಿವಾಗ ಶಿಂಜುಕು ಸ್ಟೇಷನ್ ನ ಎಕ್ಸಿಟ್ ಅಲ್ಲಿ ಇದ್ದೇವೆ. ಇಲ್ಲಿ ನಮ್ಗೆ ಗೊತ್ತಾಯ್ತು ಈ ಹಕೋನೆ ಫ್ರೀ ಪಾಸ್ ಅಲ್ಲಿ ರೊಮ್ಯಾನ್ಸ್ ಕಾರ್ ನ ಸೀಟ್ ಪ್ರೈಸ್ ಮಾತ್ರ ಕವರ್ ಆಗಿದೆ, ಸಮಥಿಂಗ್ ಬೇಸ್ ಪ್ರೈಸ್ ಕವರ್ ಆಗಿಲ್ಲ ಅಂತೆ. ಸೊ ನಾವು ಅರೌಂಡ್ 9-10 ಯೆನ್ ಪರ್ ಪರ್ಸನ್ ಇಲ್ಲಿ ಪೇ ಮಾಡಿದ್ದೇವೆ. ಇವಾಗ ಶಿಂಜುಕು ತಲುಪಿದ್ದೇವೆ. ಇವಾಗ ಇಲ್ಲಿ ಕಾಲಿಡ್ತೇನೆ ನನ್ಗನ್ಸ್ತು ನಾನು ಯಾವ್ದೋ ಆನಿಮೆ ಫಿಲ್ಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ ಅಂತ ಹೇಳಿ. ಎಲ್ಲಿ ನೋಡಿದ್ರಲ್ಲಿ ನಿಮ್ಗೆ ಆನಿಮೆ ಕ್ಯಾರೆಕ್ಟರ್ಸ್, ಕಲರ್ಫುಲ್ ಬಿಲ್ಡಿಂಗ್ಸ್, ಫುಲ್ ಆನ್ ಮ್ಯೂಸಿಕ್, ಒಂಥರ ಲೈವ್ಲಿ ಸಿಟಿ ಇದು. ನಾವ್ ಇವಾಗಷ್ಟೇ ಹಕೋನೆಯಿಂದ ಬಂದಿದ್ದಲ್ಲ, ಅಲ್ಲಿ ಫುಲ್ ನೇಚರ್ ಇದೆ, ಎಲ್ಲ ಕಡೆ ಗ್ರೀನರಿ ಇದೆ, ಬಟ್ ಇಲ್ಲಿ ಫುಲ್ ಬಿಲ್ಡಿಂಗ್ಸ್, ಲೈಟ್ಸ್, ಮ್ಯೂಸಿಕ್ ಇದೆ ಇರೋದು. ಇಲ್ಲಿ ಏಕ್ದಮ್ ಲೈವ್ಲಿ. ಇಲ್ಲಿ ಫ್ಯಾಮಿಲಿ ಮಾರ್ಟ್ ಇಂದ ನ್ಯೂ ಐಟಮ್ಸ್ ತಗೊಂಡಿದ್ದೇವೆ. ಇದನ್ನ ಇವಾಗ ನಾವು ಗಾಡ್ಜಿಲಾ ಜೊತೆ ತಿಂತಿದ್ದೇವೆ. ಜಾಪನೀಸ್ ಅಲ್ಲಿ ಇದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ, ಬಟ್ ಇದು ನಮ್ಮ ಚಿಕನ್ ರ್ಯಾಪ್ ತರ ಇದೆ. ತುಂಬಾನೇ ಜ್ಯೂಸಿ ಟೆಂಡರ್ ಚಿಕನ್, ಟೇಸ್ಟಿ ಇದೆ. ಮತ್ ಇದು ನಾರ್ಮಲ್ ನಮ್ಮ ಕ್ರೀಮ್ ಬನ್ ತರ, ಬಟ್ ಒಳಗಡೆ ಕಸ್ಟರ್ಡ್ ಕ್ರೀಮ್ ಫಿಲ್ಲಿಂಗ್ ಇದೆ. ಹೊಸದಾಗಿರೋ ಒಂದು ಡ್ರಿಂಕ್ ಸಿಕ್ಕಿದೆ, ವೈಟ್ ಕಲರ್ ಅಲ್ಲಿ ಇದೆ ಡ್ರಿಂಕ್. ಇದ್ರಲ್ಲಿ ಮಿಲ್ಕ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಏನೋ ಮಾಡಿದ್ದಾರೆ, ಏನಂತ ಎಕ್ಸಾಕ್ಟ್ಲಿ ನನ್ಗೆ ಗೊತ್ತಿಲ್ಲ, ಬಟ್ ನೋಡ್ಲಿಕ್ಕೆ ಚೆನ್ನಾಗಿ ತೋರ್ತಿದೆ. ಒನ್ ಫಾರ್ಮ್ ಆಫ್ ವಾಟರ್, ಇಲ್ಲಿ ವಾಟರ್ ಅಂತ ಬರ್ತಿದ್ದಾರೆ ಅಷ್ಟೇ, ಬಟ್ ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿರೋದು. ಕುಡ್ದು ನೋಡೋಣ. ಶಿಂಜುಕುನ ಈ 3D ಬಿಲ್ ಬೋರ್ಡ್ ನಲ್ಲಿ ಎವ್ರಿ 1 hour ಒಂದು ಕ್ಯಾಟ್ ವಿಡಿಯೋ ಪ್ಲೇ ಆಗ್ತದೆ. ಈ ಆಡ್ ಅಲ್ಲಿ ಕ್ಯಾಟ್ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಬರ್ತದೆ, ಏನೆಲ್ಲ ಹೇಳ್ತಾ ಇರ್ತದೆ. ಸೊ ಇದಿಲ್ಲಿ ತುಂಬಾ ಫೇಮಸ್. ಎವ್ರಿ 15 minutes ಕೂಡ ಇದ್ರದ್ದು ವಿಡಿಯೋ ಬರ್ತದೆ, ಬಟ್ ಅದು ತುಂಬಾ ಶಾರ್ಟ್ ಡ್ಯೂರೇಷನ್ ಗಾಗಿ ಬರ್ತದೆ. ಮಿನಿಟ್ಸ್ಗೊಮ್ಮೆ ಈ ತರ ಸಣ್ಣ ಸಣ್ಣ ವಿಡಿಯೋ ಬರ್ತದೆ.
ಸರ್ ಇದಾರ ನಾವು WPU ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೇವೆ. ನಾವು ಇಲ್ಲಿಗೆ ಬಂದಾಗ ಇಲ್ಲಿ ನಮ್ ರೂಮ್ ರೆಡಿ ಆಗಿರ್ಲಿಲ್ಲ, ಸೊ ಅದಕ್ಕೆ ನಾವು ಇಲ್ಲಿ ಲಗೇಜ್ ಇಟ್ಬಿಟ್ಟು ಹೊರಗಡೆ ಸ್ವಲ್ಪ ಸುತ್ತಾಡ್ಕೊಂಡೆಲ್ಲ ಬಂದ್ವಿ. ಇವಾಗ ರೂಮಿಗೆ ಬಂದಿದ್ದೇವೆ. ರೂಮ್ ಕೂಡ ಚೆನ್ನಾಗಿದೆ. ಇದು ಸ್ಟೇಷನ್ ಇಂದ ಜಸ್ಟ್ 5 minutes ವಾಕ್, ಸೊ ಲೊಕೇಶನ್ ವೈಸ್ ಬೆಸ್ಟ್ ಹೋಟೆಲ್. ಇಲ್ಲಿ ಒಮೊಯ್ದೆ ಯಕೋಚೋ ಅಂತ ಹೇಳಿ ಒಂದು ನ್ಯಾರೋ ಸ್ಟ್ರೀಟ್ ಇದೆ. ಇದರಲ್ಲಿ ಫುಲ್ ಆನ್ ಸ್ಟ್ರೀಟ್ ಫುಡ್ ಅವೈಲೇಬಲ್ ಇದೆ. ಎಲ್ಲ ಲೋಕಲ್ಸ್ ಟೂರಿಸ್ಟ್ ಎಲ್ಲ ಇಲ್ಲಿ ಬರ್ತಾರೆ. ತುಂಬಾ ಫೇಮಸ್ ಈ ಸ್ಟ್ರೀಟ್. ಸಣ್ಣ ಶಾಪ್ಸ್ ಇದೆ. ಒಂದು 3-4 ಜನ ಕುತ್ಕೊಳ್ಳೋ ಅಂತದ್ದು, 10 ಜನ ಕುತ್ಕೊಳ್ಳೋ ಅಂತದ್ದು, ಆ ತರದ ಶಾಪ್ಸ್ ಇಲ್ಲಿ ಸುಮಾರು ಶಾಪ್ಸ್ ಅಲ್ಲಿ. ಇಲ್ಲಿ ಡ್ರಿಂಕ್ಸ್ ತಗೊಳ್ಳೋದು ಕಂಪಲ್ಸರಿ. ಇಲ್ಲಿ ಚಾರ್ಕೋಲ್ ಗ್ರಿಲ್ಡ್ ಮೀಟ್ ಸ್ಕ್ಯೂವರ್ಸ್ ತುಂಬಾ ಫೇಮಸ್. ಚಿಕನ್ ಚಾರ್ಕೋಲ್ ಗ್ರಿಲ್ಡ್ ಮೀಟ್ ಸ್ಕ್ಯೂವರ್ಸ್ ಅನ್ನ ಯಾಕಿಟೋರಿ ಅಂತ ಕರೀತಾರೆ. ಇಲ್ಲಿ ಪೋರ್ಕ್ ಸೀ ಫುಡ್ ಸ್ಕ್ಯೂವರ್ಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಒಂದೇನಂತ ಹೇಳಿದ್ರೆ ಜಾಪನೀಸ್ ಮೆನು ಇರೋದು ಎಲ್ಲಾ ಕಡೆ. ಇಂಗ್ಲಿಷ್ ಮೆನು ನಾನು ಅಷ್ಟೊಂದು ಎಲ್ಲಿ ನೋಡಿಲ್ಲ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇಲ್ಲಿ ಬೇರೆಲ್ಲೂ ಸಿಗದೆ ಇರೋಂತ ಫ್ರಾಗ್ ಸಾಶಿಮಿ, ಪಿಗ್ ಟೆಸ್ಟಿಕಲ್, ಲಿಸರ್ಡ್ಸ್ ಕೂಡ ಅವೈಲೇಬಲ್ ಇರಬಹುದು ಕೆಲವು ಶಾಪ್ಸ್ ಅಲ್ಲಿ. ಇಲ್ಲಿ ಶಾಪ್ ಕೀಪರ್ಸ್ ತುಂಬಾ ಬಿಸಿ, ಸೊ ನೀವು ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಮಾತನಾಡೋ ಅಷ್ಟು ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಮೆನು ಪ್ರಾಪರ್ ಆಗಿ ನೋಡಿ ರಿಸರ್ಚ್ ಮಾಡಿ ಹೋಗಿ ಇಲ್ಲಿ ಹೋಗ್ಬೇಕಾದ್ರೆ. ಇಲ್ಲಿ ನಿಮ್ಗೆ ಈ ತರ ಸುಮಾರು ಗೇಮಿಂಗ್ ಸ್ಟೇಷನ್ ಸಿಗ್ತವೆ ಸಣ್ಣ ಪುಟ್ಟದು. ಬಟ್ ಟೈಟೋ ಇಲ್ಲಿನ ಒನ್ ಆಫ್ ದ ಬಿಗ್ಗೆಸ್ಟ್ ಗೇಮಿಂಗ್ ಸ್ಟೇಷನ್. ಇಲ್ಲಿ ಆಡ್ಲಿಕ್ಕೆ ಕಾಯಿನ್ಸ್ ಬೇಕು, ಬಟ್ ನಮ್ಮ ಹತ್ರ ಇವಾಗ ಕಾಯಿನ್ಸ್ ಇಲ್ಲ. ಇಲ್ಲಿ ಇಂಡಿಯಾ ತರ ಕೌಂಟರ್ಸ್ ಇರೋದಿಲ್ಲ. ಇಲ್ಲಿ ನಿಮ್ಗೆ ಕಾಯಿನ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ. ಬಟ್ ಇಲ್ಲಿ ಈ ತರ ಆಟೋಮೆಟಿಕ್ ಮಷಿನ್ಸ್ ಇರ್ತವೆ. ಅಲ್ಲಿ ನೀವು ನೋಟ್ ಹಾಕಿಬಿಟ್ಟು ಕಾಯಿನ್ಸ್ ತಗೊಳ್ಬಹುದು. ಇಷ್ಟು ಕಾಯಿನ್ಸ್ ತಗೊಂಡಿದ್ದೇವೆ. ಇವಾಗ ನೋಡೋಣ ಇಷ್ಟರಲ್ಲಿ ಎಷ್ಟು ಗೇಮ್ ಆಡ್ಬೋದು ಅಂತ ಹೇಳಿ. ಈ ಗೇಮ್ ತುಂಬಾನೇ ಟ್ರಿಕಿ. ಇದರಲ್ಲಿ ವಿನ್ ಆಗ್ಬೇಕಾದ್ರೆ ತುಂಬಾನೇ ಕಷ್ಟ ಇದೆ. ಸೊ ನನ್ನ ಹಸ್ಬೆಂಡ್ ನನಗೆ ಜಾಸ್ತಿ ಆಡ್ಲಿಕ್ಕೆ ಬಿಡ್ತಾ ಇಲ್ಲ. ಆಕ್ಚುಲಿ ವೇಸ್ಟ್ ಆಫ್ ಮನಿ ಕೂಡ. ಇಂಡಿಯಾದಲ್ಲೂ ನಾನು ಯಾವತ್ತೂ ಈ ಗೇಮ್ ಅಲ್ಲಿ ಒಂದೇ ಒಂದು ಐಟಮ್ ವಿನ್ ಆಗಿಲ್ಲ. ಸೊ ಇಲ್ಲಿ ಕೂಡ ಈಗ ದುಡ್ಡು ವೇಸ್ಟ್ ಮಾಡಿನೇ ಹೊರಗೆ ಹೋಗ್ತಿದ್ದೇವೆ. ಮೊದಲೇ ಹೇಳಿದ ಹಾಗೆ ಜಪಾನ್ ಅಲ್ಲಿ ಎಸ್ಪೆಷಲಿ ಸಿಟೀಸ್ ಅಲ್ಲೆಲ್ಲ ಜನರು ಗೇಮಿಂಗ್ ಮತ್ತೆ ಆನಿಮೆ ಫ್ಯಾನ್ಸ್. ಸೊ ಆ ಆನಿಮೆ ಕ್ಯಾರೆಕ್ಟರ್ಸ್ ತರ ಡ್ರೆಸ್ ಅಪ್ ಆಗೋದು, ಮೇಕಪ್ ಮಾಡೋದು ಇಲ್ಲಿನ ಯಂಗ್ಸ್ಟರ್ಸ್ ತುಂಬಾ ಇಷ್ಟ. ಸೊ ಇಲ್ಲೊಂದು ಫೋಟೋ ಬೂತ್ ಇದೆ. ಇಲ್ಲಿ ತರ ಫೋಟೋಸ್ ತೆಕ್ಕೊಡ್ತಾರಂತೆ. ಸೊ ನಾವು ಇಲ್ಲಿ ನೋಡೋಣ ಅಂತೇಳಿ ಬಂದಿದ್ದೇವೆ. ಇಲ್ಲಿ ಪುರಿಕುರ ನೋವಾ ಅಂತ ಹೇಳ್ಕೊಂಡು ಒಂದು ಫೋಟೋ ಬೂತಿಗೆ ಬಂದಿದ್ದೇವೆ ಇವಾಗ ನಾವು. ಇಲ್ಲಿ ಎಲ್ಲಾನು ಜಾಪನೀಸ್ ಅಲ್ಲಿದೆ, ಮತ್ತೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಇಲ್ಲ. ಸೊ ಹಾಗಾಗಿ ಇದ್ ಏನ್ ಮಾಡ್ಬೇಕಿಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನನ್ಗೆ ಸುಮಾರು ಟೈಮ್ ಹಿಡ್ಕೊಳ್ತು. ಫೈನಲಿ ನಮ್ಗೊಂದು ಕಂಪ್ಯೂಟರ್ ಸಿಕ್ಕಿದೆ ಇವಾಗ. ಅದರಲ್ಲಿ ನಾವು ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಆದಷ್ಟು ಟ್ರೈ ಮಾಡ್ತಿದ್ದೇವೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಬಟ್ ತುಂಬಾನೇ ಕ್ರೌಡ್ ಇದೆ ಇಲ್ಲಿ. ಸೊ ನಾವು ಫಾಸ್ಟ್ ಮಾಡ್ಬೇಕಾಗ್ತದೆ. ಫೈನಲಿ ನಮ್ಗೆ ಎಷ್ಟು ಅರ್ಥ ಆಯ್ತು ಅಂತ ಹೇಳಿದ್ರೆ, ಈ ಹೊರಗಡೆ ಇರೋ ಕಂಪ್ಯೂಟರ್ ಅಲ್ಲಿ ನಾವು ಬ್ಯಾಕ್ ಗ್ರೌಂಡ್ ಮತ್ತೆ ಎಷ್ಟು ಜನದ ಫೋಟೋ ಅದೆಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಇದ್ರ ಒಳಗಡೆ ಹೋಗ್ಬೇಕು. ನಾನ್ ಅನ್ಕೊಂಡಿದ್ದ ಒಳಗಡೆ ಯಾರೋ ಫೋಟೋಗ್ರಾಫರ್ ಇರ್ತಾರೆ, ಇಲ್ಲ ಮೇಕಪ್ ಮಾಡ್ತಾರೆ ಅಂತ ಹೇಳ್ಕೊಂಡು. ಬಟ್ ಇಲ್ಲಿ ಕೂಡ ನಮ್ಗೆ ಈ ಕಂಪ್ಯೂಟರೇ ಸಿಕ್ಕಿದೆ. ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ. ತುಂಬಾ ಫಾಸ್ಟ್ ಇದೆಲ್ಲ ನಾವು ಫಾಲೋ ಮಾಡ್ಬೇಕಾಗಿದೆ. ಸೊ ಸ್ಕ್ರೀನ್ ಅಲ್ಲಿ ನಮ್ಗೆ ಯಾವ ಪೋಸ್ ಕೊಡ್ಬೇಕು ಅಂತ ಹೇಳೆಲ್ಲ ಇನ್ಸ್ಟ್ರಕ್ಷನ್ಸ್ ಬರ್ತಿದೆ.
ಬಟ್ ಇಲ್ಲಿ ಕ್ಲಿಕ್ ಮಾಡ್ತಿರೋ ಈ ಫೋಟೋಸ್ ನೋಡ್ಬಿಟ್ಟು ನನ್ಗನ್ಸ್ತಿದೆ ನಾನು ಏನ್ ಮಾಡ್ತಿದ್ದೇನೆ ಅಂತೇಳಿ. ಟೋಟಲ್ ಆನಿಮೇಟೆಡ್ ಕ್ಯಾರೆಕ್ಟರ್ ತರ ತೋರ್ತಿದ್ದೇನೆ. ಹುಡುಗ ಹುಡುಗಿ ಎಲ್ಲರನ್ನು ವಿಚಿತ್ರ ಆನಿಮೆ ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಬಟ್ ನಾವು ಜಸ್ಟ್ ಇಲ್ಲಿ ಯಾವ ಪೋಸಸ್ ಕೊಡ್ಲಿಕ್ಕೆ ಹೇಳ್ತಿದ್ದಾರೆ ಅದನ್ನ ಫಾಲೋ ಮಾಡ್ಬಿಟ್ಟು ಫೋಟೋಸ್ ತಕೊಂಡು ಹೊರಗಡೆ ಹೋಗ್ಬೇಕಂತೆ ಇವಾಗ ಇಲ್ಲಿ. ಸೊ ಇನ್ನೊಂದು ಕೌಂಟರಿಗೆ ಬಂದಿದ್ದೇವೆ. ಇಲ್ಲಿ ಕೂಡ ನಮ್ಗೆ ಸುಮಾರು ಟೈಮ್ ತಗೊಳ್ತು ಏನಿದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ. ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲಿ ನಮ್ಗೆ ಇಷ್ಟೊಂದು ಫೋಟೋಸ್ ತಕೊಂಡಿದಾವಲ್ಲ, ಅದರಲ್ಲಿ ಯಾವ ಫೋಟೋ ಬೇಕು ಅದನ್ನ ಸಿಲೆಕ್ಟ್ ಮಾಡ್ಬಿಟ್ಟು ಅದರಲ್ಲಿ ಮತ್ತೆ ಪುನಃ ಮೇಕಪ್ ಬೇಕಾ, ಲಿಪ್ಸ್ಟಿಕ್ ಬೇಕಾ, ಐಬ್ರೋಸ್ ಚೇಂಜ್ ಮಾಡ್ಬೇಕಾ, ಸ್ಕಿನ್ ಟೋನ್ ಚೇಂಜ್ ಮಾಡ್ಬೇಕಾ, ಇದೆಲ್ಲ ಚೇಂಜ್ ಮಾಡ್ಬಿಟ್ಟು ಫೈನಲಿ 2 ಫೋಟೋ ಸಿಲೆಕ್ಟ್ ಮಾಡ್ಬೋದು. 2 ಫೋಟೋ ಸಿಲೆಕ್ಟ್ ಮಾಡ್ಬಿಟ್ಟು ಅದನ್ನ ಪ್ರಿಂಟಿಗೆ ಕೊಡ್ಬೇಕು ಅಂತ ಹೇಳಿ. ಫೈನಲಿ ಇಷ್ಟೆಲ್ಲ ಸರ್ಕಸ್ ಮಾಡಿ ನಾವು 2 ಫೋಟೋ ಪ್ರಿಂಟಿಗೆ ಕೊಡ್ತಾ ಇದ್ದಾವೆ. ಪ್ರಿಂಟ್ ಕೂಡ ನಾವೇ ತೆಕ್ಕೋಬೇಕು. ಬಾಕಿ ಉಳಿದ ಫೋಟೋ ಬೇಕು ಅಂತ ಹೇಳಿದ್ರೆ ಆನ್ಲೈನ್ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು, QR ಕೋಡ್ ಕೊಟ್ಟಿದ್ದಾರೆ. ಬಟ್ ಯೂಶಲಿ ನಾವು ಈ ತರ ಫೋಟೋ ಎಲ್ಲ ತೆಗಿಯೋದಿಲ್ಲ, ಹಾಗಾಗಿ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇದು ಶಿಬುಯಾದ ಫೇಮಸ್ ಸ್ಕ್ರಾಂಬಲ್ ಕ್ರಾಸಿಂಗ್. ಇಲ್ಲಿ ಡಿಫ್ರೆಂಟ್ ಲೇನ್ಸ್ ಇಂದ ಜನರು ಒಟ್ಟಿಗೆ ರೋಡ್ ಕ್ರಾಸ್ ಮಾಡ್ತಾರೆ. ಹಾಗಾಗಿ ಪೀಕ್ ಅವರ್ಸ್ ಅಲ್ಲಿ ಇಲ್ಲಿ ಪ್ರತಿ 2 ನಿಮಿಷಕ್ಕೆ 1,000 ದಿಂದ 2,500 ಜನರು ಈ ಒಂದು ಸಿಗ್ನಲ್ ಅಲ್ಲಿ ಒಟ್ಟಾಗ್ತಾರೆ. ಹಾಗಾಗಿ ಈ ಸಿಗ್ನಲ್ ಕ್ರಾಸಿಂಗ್ ತುಂಬಾನೇ ಫೇಮಸ್ ಇಲ್ಲಿ. ಇದರದು ಪ್ರಾಪರ್ ವ್ಯೂ ನಿಮ್ಗೆ ಎಲ್ಲಿಂದ ಸಿಗ್ತದೆ ಅಂತ ಹೇಳಿ ನಾನು ನಿಮ್ಗೆ ಅಲ್ಲಿ ಆ ಪ್ಲೇಸಿಗೆ ಹೋದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೊಂದು ರಾಯಲ್ ನಾಯಕ್ ಮರಿಯ ಕತೆ. ಹಚಿಕೋ ಅಂತ ಒಂದು ನಾಯಮರಿ 1920s ಅಲ್ಲಿ ಒಂದು ಟೋಕಿಯೋ ಯೂನಿವರ್ಸಿಟಿಯ ಪ್ರೊಫೆಸರ್ ಅದನ್ನ ಸಾಕ್ತಿದ್ರು. 2 ವರ್ಷ ಅವ್ರ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಪ್ರತಿದಿನ ಪ್ರೊಫೆಸರ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹಚಿಕೋ ಅವ್ರ ಜೊತೆಗೆ ಹೋಗಿ ಸ್ಟೇಷನ್ ತನಕ ಬರ್ತಿತ್ತು. 3 ಗಂಟೆಗೆ ಅವ್ರ ಕೆಲಸ ಮುಗಿಸಿ ಸ್ಟೇಷನ್ ವಾಪಸ್ ಬರ್ಬೇಕಾದ್ರೆ ಡೈಲಿ ಹಚಿಕೋ ಓನರ್ ಮೀಟ್ ಮಾಡ್ಲಿಕ್ಕೆ ಸ್ಟೇಷನ್ ಹತ್ರ ಬರ್ತಿತ್ತು. ಒಂದಿನ ಏನಾಯ್ತಂದ್ರೆ 1925 ಅಲ್ಲಿ ಪ್ರೊಫೆಸರ್ ಯೂನಿವರ್ಸಿಟಿಯಲ್ಲೇ ಸತ್ತು ಹೋದ್ರು. ಅವ್ರು ವಾಪಸ್ ಸ್ಟೇಷನ್ ಬರ್ಲೇ ಇಲ್ಲ. ಅದೇ ಹಚ್ಚಿಕೋ ದಿನ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಸೇಮ್ ಜಾಗದಲ್ಲಿ ಪ್ರೊಫೆಸರ್ಗೋಸ್ಕರ ಕಾಯ್ತಿತ್ತು. ಹೀಗೆ 10 ವರ್ಷಗಳು ಪಾಸ್ ಆದ್ವು. 10 ವರ್ಷಗಳ ನಂತರ ಹಚಿಕೋ ಕೂಡ ಸತ್ತು ಹೋಯ್ತು. ಅದ್ರ ನೆನಪಿಗೋಸ್ಕರ ಹಚಿಕೋ ಸ್ಟ್ಯಾಚ್ಯೂ ಇಲ್ಲಿ ಮಾಡಿರಲಾಗಿದೆ. ಇದು ಸೇಮ್ ಸ್ಟೇಷನ್, ಸೇಮ್ ಲೊಕೇಶನ್. ಅದ್ರ ನಂತರ 2015 ಅಲ್ಲಿ ಟೋಕಿಯೋ ಯೂನಿವರ್ಸಿಟಿಯಲ್ಲಿ ಹಚಿಕೋ ಮತ್ತು ಅದರ ಓನರ್ ಪುನಃ ಮೀಟ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಇನ್ನೊಂದು ಹೊಸ ಸ್ಟ್ಯಾಚ್ಯೂ ಯೂನಿವರ್ಸಿಟಿಯಲ್ಲಿ ಮಾಡಿಟ್ಟಿದ್ದಾರೆ. ಇದು ಒರಿಜಿನಲ್ ಸ್ಟ್ಯಾಚ್ಯೂ. ಹಾಗೆ ಯೂನಿಯನ್ ಮ್ಯೂಸಿಯಂ ಅಲ್ಲಿ ಹಚಿಕೋ ಫರ್ ಅನ್ನ ಸ್ಟಫ್ ಮಾಡಿಟ್ಟು ಅದನ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದು ಒಂದು ರಾಯಲ್ ನಾಯಮರಿ ಕತೆ. ನಾವಿವಾಗ ಜಪಾನ್ನ ಫೇಮಸ್ 10 yen ಪ್ಯಾನ್ ಕೇಕ್ ತಿನ್ಲಿಕ್ಕೆ ಬಂದಿದ್ದೇವೆ. ಈ ಪ್ಯಾನ್ ಕೇಕ್ ನಾವು ಮೊದಲು ಕೂಡ ತಿಂದಿದ್ವಿ, ಇವತ್ತು ಮತ್ತೆ ತಿನ್ಲಿಕ್ಕೆ ಬಂದಿದ್ದೇವೆ. ಸೊ ನಾವಿವಾಗ ನಮ್ಮ ಈ ಚೀಸ್ ಫಿಲ್ಡ್ 10 yen ಪ್ಯಾನ್ ಕೇಕ್ ಎಂಜಾಯ್ ಮಾಡ್ತೇವೆ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾಳೆ ಗೋ ಕಾರ್ಟಿಂಗ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.